ಸತ್ತವರಿಗೆ ನೀವು 10 ಲಕ್ಷ ರೂಪಾಯಿದು ವ್ಯಾಪಾರ ಅಲ್ಲ. ನಿಮ್ಮ 10 ಲಕ್ಷಕ್ಕೆ ಒಬ್ಬ ವ್ಯಕ್ತಿ ಸಾವನ್ನು ನಾವು ಹೋಲಿಕೆ ಮಾಡೋಕ್ಕಾಗೋದಿಲ್ಲ. 10 ಲಕ್ಷ ಕೊಡದೆ ಅಗೌರವ. ನೀವು ಇಡೀ ಅವನ ಮುಂದಿನ ಭವಿಷ್ಯದಲ್ಲಿ ಏನೇನಾಗ್ತಾ ಇತ್ತು ಆ ಮನೆಯಲ್ಲಿ ಕೇಳಿ ಮುಂದಿನ ಭವಿಷ್ಯ ಕನಿಷ್ಠ ಸುಮಾರು 50 ವರ್ಷದ ಜೀವನದ ಬಗ್ಗೆ ಸರ್ಕಾರ ಪ್ರಾಮಾಣಿಕವಾಗಿ ಮಾಡಬೇಕಾಗಿತ್ತು. ಆ ದೃಷ್ಟಿಯಿಂದ ನಾನು ಇದನ್ನು ಉನ್ನತ ಮಟ್ಟದ ತನಿಖೆ ಹೈಕೋರ್ಟ್ ನಡೀಬೇಕು. ಮತ್ತು ರಾಯಲ್ ಚಾಲೆಂಜ್ ಇದು ಮೊದಲು ಒಂದು ರೀತಿ ಕ್ರಿಕೆಟ್ ಅಂದರೆ, ಹಿಂದೆ ಕ್ರಿಕೆಟ್ ಎಲ್ಲಿ ನಡೀತಾ ಇತ್ತು ಅಂತ ಹೇಳಿದ್ರೆ ಸೆಂಟ್ರಲ್ ಕಾಲೇಜ್ ಕ್ರಿಕೆಟ್ ಮೈದಾನದಲ್ಲಿ ನಡೀತಾ ಇತ್ತು. ಆವಾಗ ಅದು ಕ್ರಿಕೆಟ್, ಅದು ಆಟ. ಚಿನ್ನಸ್ವಾಮಿ ಕ್ರೀಡಾಂಗಣಕ್ಕೆ ಬಂದಾಗಲೂ ಸ್ವಲ್ಪ ಆಟ. ಈಗ ಅದು ದರೋಡೆ, ಭಾರಿ ದರೋಡೆ. ಅದನ್ನು ನಡೆಸ್ತಕ್ಕಂಥ ಜನಗಳೇ ಬೇರೆ ಇದ್ದಾರೆ. ಇಲ್ಲಿ ನಮ್ಮ ರೇಸ್ನಲ್ಲಿ ಕುದುರೆಗಳನ್ನು ಇಟ್ಕೊಂಡಿದ್ದಾರೆ ದೊಡ್ಡ ದೊಡ್ಡ ಮಾಲೀಕರು. ಅದೇ ರೀತಿ ಈ ನಮ್ಮ ಆಟಗಾರನ್ನ ಕೊಂಡ್ಕೊಂಡಿದ್ದಾರೆ. ಕೊಂಡ್ಕೊಂಡು ಇದನ್ನು ನಿಜವಾಗಲೂ ಅವರುಗಳೆಲ್ಲ ಇದೊಂಥರ ದುಡ್ಡು ಮತ್ತು ಇದು ಗ್ಯಾಮ್ಲಿಂಗ್ ಆಗ್ತಾ ಇದೆ. ನಿಜವಾಗ್ಲೂ ಪಾಪ ನಿರಪರಾಧಿ ಹುಡುಗರು ಸುಮಾರು 25-30 ವರ್ಷದಿಂದ ಕೆಳಗಿರುವ ಮಕ್ಕಳಿಗೆ, ಯುವಕರಿಗೆ ಇದು ಗೊತ್ತಿಲ್ಲ. ಏನಿದ್ರು ಆಟಗಾರರು ಅವರ ಮೇಲೆ ಕೇಂದ್ರೀಕೃತವಾಗಿದ್ದಾರೆ. ಈ ಬಗ್ಗೆ ಕೇಂದ್ರ ಸರ್ಕಾರ ಪ್ರಾಮಾಣಿಕವಾಗಿ ಇದರ ಹಿಂದೆ ಏನಿದೆ, ಮುಂದೆ ಏನಿದೆ, ಇದು ಕ್ರೀಡೆಯಾಗಿ ಉಳಿಯೋದಕ್ಕೆ ಏನು ಮಾಡಬೇಕು, ಸಮಗ್ರವಾಗಿ ಕ್ರೀಡೆಯಾಗಿ ಉಳಿಬೇಕಿದ್ದು. ಜೂಜಾಗಬಾರ್ದು, ಬೆಟ್ಟಿಂಗ್ ಕಟ್ಟಬಾರ್ದು, ಎಲ್ಲವನ್ನು ನಿಲ್ಲಿಸಿ ಮಾಡಬೇಕು. ಇದು ನಿಜಕ್ಕೂ ಭಾಳ ನೋವಾಗುತ್ತೆ. ಇದನ್ನು ಇಡೀ ಸಮಗ್ರ ಜನತೆ ಇದರ ಬಗ್ಗೆ ಚಿಂತನೆ ಮಾಡಬೇಕು. ಯುವ ಜನಾಂಗ ಚಿಂತನೆ ಮಾಡಬೇಕು, ನ್ಯಾಯಾಲಯ ಚಿಂತನೆ ಮಾಡಬೇಕು, ಮಾಧ್ಯಮದವರು ಚಿಂತನೆ ಮಾಡಬೇಕು. ಮುಂದಿನ ದಿನದಲ್ಲಿ ಇದರ ಬಗ್ಗೆ ಭಾಳ ಗಂಭೀರವಾಗಿ ಚಿಂತನೆ ಮಾಡಬೇಕಾಗುತ್ತೆ ಅಂತೇಳಿ ನಾನು ಕಳಕಳಿಯಿಂದ ಮನವಿ ಮಾಡ್ತೇನೆ.